ಬೆಂಕಿ ಯಾಕೆ ಉರಿತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕೈಲಿ ಹೇಳ್ಕೊಂಡ್ಬಂದಿದ್ದೀನಿ ಗೊತ್ತಿದೆ ನಿಮಗೆ ಕಾಸಕ್ಕಿ ರಾ ಫಿಂಗರ್ ಮಿಲೆಟ್ಸ್ ಅಂತ ಹೇಳ್ಬೋದು. ಯಾರೆಲ್ಲ ಸೊ ಕಾಸಕ್ಕಿನ ಸ್ವಲ್ಪ ಸುಟ್ಕೋಬೇಕು, ತುಂಬ ಸೀಸೋದು ಬೇಡ, ಮೀಡಿಯಮ್ ಆಗಿ ಸುಟ್ಕೋಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾರಣ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಸೊ ಹಳ್ಳಿಲಿ ಬಾಲ್ಯದ ನೆನ್ಪು ಕಳೆದಿರ್ತಾರೆ, ಬಾಲ್ಯನ ಹಳ್ಳಿಲಿ ನೆನ್ಪು ಕಳೆದಿರ್ತೀರ, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಇದು ಏನಂತ ಹೇಳ್ಬಿಟ್ಟು ಕಾಸಕ್ಕಿ. ಸೊ ಕಾಸಕ್ಕಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ. ಹಳ್ಳಿಲಿ ತಾತ ಅಜ್ಜಿ ಮನೆಗೆ ಹೋಗಿ ಬೆಳೆದಿರೋರಿಗೆಲ್ಲ ಖಂಡಿತ ಗೊತ್ತಿರುತ್ತೆ ಕಾಸಕ್ಕಿ. ಸೊ ನಾನೆಲ್ಲ ಚಿಕ್ಕವಳಿದ್ದಾಗ ತುಂಬಾ ತುಂಬಾ ತಿಂತಾ ಇದ್ದೆ ಇದನ್ನ. ತುಂಬಾ ಟೇಸ್ಟ್ ಆಗಿರುತ್ತೆ. ಈಗೇನು ಹೇಳ್ಬೇಕಂತಂದ್ರೆ ಇದು ತುಂಬಾನೇ ಹೆಲ್ದಿ ಅಂತಾನೆ ನಾವು ಹೇಳ್ಬೋದು. ಈಗಿನ ಮಕ್ಳಿಗೆಲ್ಲ ಇದೆಲ್ಲ ಗೊತ್ತಿದೆ ಇಲ್ವೋ ನಂಗೆ ಗೊತ್ತೇ ಇಲ್ಲ. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಕಾಸಕ್ಕಿ ರೆಸಿಪಿ ಮಾಡ್ತಾ ಇದ್ದೀನಿ. ಸಿಂಪಲ್. ಇದು ನೋಡಿದ್ರೆ ಚಿಕ್ಕದ್ ನಾವ್ ಏನ್ ತಿಂತೀವಿ, ಬಾಯಲ್ಲಿ ನಮ್ಗೆ ನೀರು ಬರ್ತಾ ಇದೆ ನೋಡಿ ಬಾಯಲ್ಲಿ. ಸೊ ಚಿಕ್ಕ ವಯಸ್ಸಲ್ಲಿ ನಾವ್ ಏನ್ ತಿಂತಾ ಇದ್ವಿ, ನಾನು ಅದನ್ನ ಮತ್ತೊಂದ್ಸಲ ನೆನೆಸ್ತಾ ಇದ್ದೀನಿ ನಿಮ್ಗೆಲ್ಲ. ಬನ್ನಿ ಹೇಗ್ ಮಾಡ್ಕೊಂಡು ತಿಂತಾ ಇದ್ವಿ ಕಾಸಕ್ಕಿ, ರಾ ಮಿಲೆಟ್ಸ್. ಇದ್ರ ಉಪಯೋಗ ಹೇಳೋದಕ್ಕಿಂತ ಉಪಯೋಗ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ ಇವಾಗೆಲ್ಲ. ಅದು ಸಕ್ಕರೆ ಕಾಯಿಲೆ ಅವ್ರಿಗಂತೂ ರಾಗಿ ರಾಮಬಾಣ ಅಥವಾ ಧನ್ವಂತರಿ ಅಂತಾನೆ ಹೇಳ್ಬೋದು ರಾಗಿಗೆ. ಸೊ ಇದೆಲ್ಲ ಹೆಲ್ದಿ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಈಗೆಲ್ಲ ಈಗಿನ ಮಕ್ಳಿಗೆಲ್ಲ ನೆನ್ಗೆ ಗೊತ್ತಿದೆಯೋ ಕೊಡ್ತಾ ಇದಾರೆ ಇಲ್ವೋ ಗೊತ್ತಿಲ್ಲ. ಸೊ ಬ್ಯಾಕ್ ಲೈಫ್ ಓಲ್ಡ್ ಲೈಫ್ ಅಂತ ಹೇಳಂಗೆ ಮತ್ತೆ ನಾವು ಎಲ್ಲ ಹಳೇದು ಮಾಡ್ತಾ ಇದೀವಿ ಅಂತ ನನಗನ್ನಿಸ್ತದೆ. ನೋಡೋಣ ಬನ್ನಿ.
ಸೊ ಇದು ನಾನೀಗ ಕೆಂಡದಲ್ಲಿ ಸುಟ್ಟಿದ್ದೀನಿ. ಕೆಂಡದಲ್ಲಿ ಸುಟ್ಕೊಳ್ಳಿ, ಅಥವಾ ಕೆಂಡ ಇಲ್ಲದವರು ಬೇರೆ ಯಾವ್ದಾದ್ರು ಫೈರ್ ಇದಿರುತ್ತಲ್ಲ ಹಾಗೆ ಸುಡ್ಬೇಕು. ಕೆಲವು ಗ್ಯಾಸಲ್ಲಿ ಸುಡ್ತಾರೆ, ಗ್ಯಾಸಲ್ಲಿ ಸುಡೋದು ಒಳ್ಳೇದಲ್ಲ. ಹಾಗೆ ಕೂಡ ನೀವು ತಿನ್ಬಹುದು ಉಜ್ಬಿಟ್ಟು. ನನ್ನ ಬೆಂಕಿ ಕೆಂಡದಲ್ಲಿ ಸುಡೋದಂತೂ ಒಳ್ಳೇದು. ಇದ್ರ ಜೊತೆಗೆ ಎಳ್ಳು ಸೇರಿಸ್ತಾ ಇದ್ದೀನಿ. ಎಳ್ಳನ್ನ ನೀವು ಹುರ್ಕೊಳ್ಬಹುದು ಅಥವಾ ಹಾಗೆ ಸೇರ್ಕೊಳ್ಬಹುದು. ನಾವೆಲ್ಲ ಹೆಂಗ್ ತಿಂತಾ ಇದ್ವಿ, ಇದನ್ನ ಈಗ ಉಜ್ಜುತ್ತೀನಿ ನಾನು. ಈ ತರ ತೋರಿಸ್ತೀನಿ ನಿಮ್ಗೆ. ಈ ತರ ಉಜ್ಜಿದಾಗ ಬರುತ್ತೆ ಇದು ರಾಗಿ ನೋಡಿ, ಇಲ್ಲಿ ಈ ತರ ಬರ್ತದೆ. ನಾನು ತೋರಿಸ್ತೀನಿ ಮುಂದೆ. ಅದ್ರ ಜೊತೆಗೆ ಎಳ್ಳು ಮತ್ತೆ ಸಕ್ಕರೆ, ಇಷ್ಟು ಮೂರು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ವಿ. ಸಕ್ಕರೆ ತಿಂದೇ ಇರೋರು, ಸಕ್ಕರೆ ಬೇಡ ಅನ್ನೋರು ಬೇಡ, ಬರೀ ಎಳ್ಳು ಸಕ್ಕರೆ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಅಕ್ಕಿ ಕೂಡ ಹಾಕೊಂಡು ತಿಂತಾ ಇದ್ವಿ. ಈಗೆಲ್ಲ ಶುಗರ್ ಪ್ರಾಬ್ಲಮ್ ಇರೋದ್ರಿಂದ ಅಕ್ಕಿ ಮತ್ತೆ ಶುಗರ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಬರೀ ಎಳ್ಳು ಮತ್ತೆ ಕಾಸಕ್ಕಿ ಎರಡು ಹಾಕೊಂಡು ತಿನ್ಬೋದು. ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬಾ ಹೆಲ್ದಿ ಕೂಡ. ತುಂಬಾ ನಮ್ಮ ಬಾಲ್ಯದ ನೆನಪೇ ಬರುತ್ತೆ ಇದು ನಮ್ಗೆ ಕಾಸಕ್ಕಿ ನೋಡಿದಾಗ. ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಜ್ಜಿ ತಾತ ಮನೆಗೆ ಹೋಗ್ತಾ ಇದ್ವಿ ನಾವು, ನಮ್ಮಮ್ಮಂದ ತಂದೆ ತಾಯಿ ಊರಿಗೆ. ಅಲ್ಲಿ ಹೋದ್ರೆ ನಾವು ಬರೀ ಹೊಲದಲ್ಲ, ರಾಗಿ ಹೊಲಕ್ಕೆ ಹೋಗೋದು. ಅಲ್ಲೆಲ್ಲ ರಾಗಿ, ಅಲ್ಲೆಲ್ಲ ರಾಗಿ ಹೊಲ ಬೆಳೆದಿದೆ, ಎಲ್ಲಿ ಕಾಸಕ್ಕಿ ಬಂದಿದೆ ಎಲ್ಲ ಹುಡುಕೋದು, ಅದೇ ಕೆಲಸ ನಮ್ಗೆ. ಅದು ಸಿಕ್ಕ ತಕ್ಷಣ ಅಲ್ಲೆಲ್ಲ ಕಿತ್ಕೊಂಡ್ಬರೋದು, ಕಾಸಕ್ಕಿ ಕಿತ್ಕೊಂಡ್ಬರೋದು. ಮತ್ತೆ ಅಜ್ಜಿ ತಾತನ ಕೇಳೋದು, ಇದು ಉಜ್ಜು ಕೊಡಿ ಮಾಡ್ಕೊಡಿ ಅಂತ. ಅವ್ರು ಮಾಡ್ಕೊಡ್ತಾ ಇದ್ರು. ಅದಕ್ಕೆ ಇದ್ರ ಮೊಡ್ಲಿಗೆ ಹಾಕೊಂಡು ಬರೀ ದಿನ ಇಡೀ ಅದೇ ತಿಂತಾ ಇದ್ವಿ. ಊಟನೇ ಮಾಡ್ತಾ ಇರ್ಲಿಲ್ಲ, ಅಷ್ಟು ತಿಂತಾ ಇದ್ವಿ. ನಿಮ್ಗೆಲ್ಲ ಏನ್ ನೆನಪಿದ್ರೆ ತಿಳಿಸಿ. ಇಲ್ಲಿ ಉಜ್ಜಿದ್ದೀನಿ. ಸೊ ಎಲ್ಲ ಬಂದಿದೆ ಅಷ್ಟು ನೋಡಿ. ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ. ದಪ್ಪ ದಪ್ಪ ಬಂದಿರೋದೆಲ್ಲ, ಹೊಟ್ಟು ಥರ ಇರೋದೆಲ್ಲ ತೆಗಿಬೇಕಿದ್ದಲ್ಲ. ಎಷ್ಟು ಕಸ ತೆಗಿಬೇಕು. ಎಲ್ಲ ಉಜ್ಜಿ ಎಲ್ಲ ರಾಗಿ ಕಾಸಕ್ಕೆಲ್ಲ ಬಂದಿದೆ ಅದಕ್ಕೆ. ಈ ಥರ ಮರದಲ್ಲೆಲ್ಲ ನೀಟ್ ಮಾಡ್ಕೊಂಡ್ರೆ ಆಗ್ತಿರ್ತಾರೆ. ಕೈಯೆಲ್ಲ ಮಾಡ್ಕೊಳ್ಳಿ, ಈ ಥರ ಮೇಲೆ ಬರುತ್ತೆ ಕಸ ಎಲ್ಲ. ಬನ್ನಿ ಮತ್ತೆ ಇವಾಗ ಅದಕ್ಕೆ ಎಳ್ಳೆಲ್ಲ ಬೆರೆಸೋಣ ಕ್ಲೀನ್ ಮಾಡಿಕೊಂಡು.
ಇಲ್ಲಿ ರೆಡಿಯಾಗಿದೆ. ಕಾಸಕ್ಕಿ ಮತ್ತು ಎಳ್ಳು ಮಿಕ್ಸ್ ಮಾಡಿದ್ದೀನಿ. ಬೇಕಂದರೆ ಸಕ್ಕರೆ ಹಾಕೋಬೋದು, ಬೇಡ ಅಂದರೆ ಹಾಗೆ ತಿನ್ಬೋದು. ಇವೆಲ್ಲ ಸಕ್ಕರೆ ಕಮ್ಮಿ ತಿನ್ನೋದ್ರಿಂದ ಸಕ್ಕರೆ ಬೇಡ ಅನ್ನೋರು ಸಕ್ಕರೆ ಸೇರಿಸ್ಕೊಳ್ಳೋದು ಬೇಡ. ಸೊ ತುಂಬ ಬಾಲ್ಯದಿಂದಲೆಲ್ಲ ನಾನು ತುಂಬ ತಿಂತಾ ಇರೋಂಥ ಕಾಸಕ್ಕಿ ಇದು. ಒಂದು ಡಿಶ್ ಅಂತಲೇ ಹೇಳ್ಬೋದು, ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಎಳ್ಳು ಕೂಡ ತುಂಬ ಒಳ್ಳೆಯದು. ಸೊ ಯಾರೆಲ್ಲ ಹಳ್ಳಿಲಿ ಬೆಳೆದಿರ್ತೀರ, ಕಾಸಕ್ಕಿ ಸಿಗ್ತದೆ, ಆವಾಗ ಈ ತಿನ್ನೋದ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಸೊ ನಾನು ಇವತ್ತು ತಿಂತೀನಿ. ಸೊ ಯಾರೆಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನೋಟಿಫಿಕೇಶನ್ ಸಿಗೋದು. ಥ್ಯಾಂಕ್ ಯು ಸೊ ಮಚ್.